ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದನ್ನು ನೀವು ದೇಶದ್ರೋಹ ಅಂತ ಬೇಕಾದರೂ ಕರೀರಿ, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತಲಾದರೂ ಹೇಳ್ರಿ, ಅಥವಾ ಆತನ ದ್ರೋಹದಿಂದ ಒಂದು ದೊಡ್ಡ ಯುದ್ಧ ನಿಂತೋಯ್ತು ಅಂತ ಸಂತೋಷನಾದರೂ ಪಡಿ. ಆದರೆ ಅಮೆರಿಕದ ಬೇಹುಗಾರಿಕಾ ಇಲಾಖೆಯ ಆ ಅಧಿಕಾರಿಯ ಕಾರಣದಿಂದ ಅಮೆರಿಕ ಜಗತ್ತಿನ ತನ್ನ ಮಿತ್ರ ದೇಶಗಳ ವಿಶ್ವಾಸವನ್ನು ಕಳ್ಕೊಂಡಿದೆ. ಅಮೆರಿಕದ ಜೊತೆಗೆ ಅಲ್ಲಿನ ಇಂಟೆಲಿಜೆನ್ಸ್ ಸಂಸ್ಥೆಗಳ ಜೊತೆಗೆ ಯಾವ ಕಾನ್ಫಿಡೆನ್ಷಿಯಲ್ ವಿಷಯವನ್ನ ಹಂಚಿಕೊಳ್ಳೋದಕ್ಕೆ ಕೂಡ ಇನ್ನು ಮುಂದೆ ದೇಶಗಳು ಹೆದರಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಆತ ಅಲ್ಲಿನ CIA ಅಧಿಕಾರಿ ಅಮೆರಿಕದ ಮಿತ್ರ ದೇಶವೊಂದರ ಅತ್ಯಂತ ಮಹತ್ವದ ದಾಖಲೆಗಳನ್ನ ಆತ ಶತ್ರುಗಳಿಗೆ ಲೀಕ್ ಮಾಡಿದ್ದ. ಅದರ ಬಗ್ಗೆ ತನಿಖೆ ನಡೀತು. ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದೆ ಅವನಿಗೂ ಬೇರೆ ದಾರಿ ಇರಲಿಲ್ಲ. ಯಾಕೆಂದ್ರೆ ಸಾಕ್ಷ್ಯಾಧಾರಗಳು ಅಷ್ಟು ನಿಖರವಾಗಿದ್ವು. ಈಗ ಅವನಿಗೆ ಶಿಕ್ಷೆ ವಿಧಿಸಲಾಗ್ತಾ ಇದೆ. ಬಹುಶಃ ಮೇ ತಿಂಗಳಲ್ಲಿ ಶಿಕ್ಷೆ ಘೋಷಣೆ ಕೂಡ ಆಗುತ್ತೆ. ಕನಿಷ್ಠ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು ಭಯಾನಕ ಪ್ರಮಾಣದ ದಂಡವನ್ನ ಅವನಿಗೆ ವಿಧಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದಹಾಗೆ ಅವನ ಹೆಸರು ಆಸಿಫ್ ವಿಲಿಯಂ ರೆಹಮಾನ್. ಆತ CIAಗೆ ಸೇರಿದ ನ್ಯಾಷನಲ್ ಜಿಯೋಸ್ಪೇಷಿಯಲ್ ಇಂಟೆಲಿಜೆನ್ಸ್ ಏಜೆನ್ಸಿ NGA ವಿಭಾಗದ ಅನಲಿಸ್ಟ್ ಆಗಿದ್ದ. ಆತ ಲೀಕ್ ಮಾಡಿದ್ದು ಇಸ್ರೇಲಿನ ದಾಖಲೆಗಳನ್ನ ಮತ್ತು ಅದನ್ನು ಕೊಟ್ಟಿದ್ದು ಇರಾನಿಗೆ. ಹಾಗಾದ್ರೆ ಏನಿದು ಅಮೆರಿಕದ ಲೀಕೇಜ್ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ಅಕ್ಟೋಬರ್ ತಿಂಗಳಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು. ನಿಮಗೆ ನೆನಪಿದೆ ಅಲ್ವಾ? ಇಸ್ರೇಲ್ ಇರಾನಿನ ನೆಲದಲ್ಲಿ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾನನ್ನು ಕೊಂದು ಹಾಕಿತ್ತು. ಆ ದಾಳಿ ಇರಾನಿನ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿಯಾಗಿತ್ತು. ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಈ ಇಸ್ಮಾಯಿಲ್ ಹನಿಯಾ ಹೋಗಿದ್ದ. ಆತ ಇರಾನಿನ ರಾಜಧಾನಿ ತೆಹರಾನ್ನಲ್ಲಿ ಸೇನೆಯ ಗೆಸ್ಟ್ ಹೌಸ್ ಅಲ್ಲಿ ಇರಾನ್ ಸೇನೆಯ ರಕ್ಷಣೆಯಲ್ಲೇ ಇದ್ದ. ಹೀಗಿರುವಾಗಲೇ ಆತನ ನಿವಾಸದಲ್ಲಿ ಬ್ಲಾಸ್ಟ್ ಆಯಿತು. ಅಂಗರಕ್ಷಕನ ಸಮೇತ ಹನಿಯಾ ಸಾವಿಗೀಡಾದ. ಸಹಜವಾಗಿ ಇದರಿಂದ ಇರಾನ್ ಕೆರಳಿತು. ಜುಲೈ 31ನೇ ತಾರೀಕು ಹನಿಯಾನ ಮೇಲೆ ದಾಳಿ ನಡೆದಿತ್ತು. ಇರಾನ್ ತುಂಬಾ ಯೋಚಿಸಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಕಡೆಗೆ ಅಕ್ಟೋಬರ್ 1ನೇ ತಾರೀಕು ಇಸ್ರೇಲ್ ಮೇಲೊಂದು ಸ್ಯಾಂಪಲ್ ಮಿಸೈಲ್ ದಾಳಿಯನ್ನು ಮಾಡ್ತು. ಅದು ಅಂಥ ದೊಡ್ಡ ದಾಳಿ ಏನಾಗಿರಲಿಲ್ಲ. ನೀವು ನಮ್ಮಲ್ಲಿ ಏನೋ ಮಾಡಿದ್ರಿ, ಆಮೇಲೂ ನಾವು ಸುಮ್ಮನೆ ಇದ್ರೆ ಜಗತ್ತು ನಮ್ಮನ್ನು ನೋಡಿ ನಗತ್ತೆ, ಅದಕ್ಕೆ ನಾವು ಕೂಡ ನಿಮ್ಮ ಮೇಲೊಂದು ದಾಳಿ ಮಾಡ್ತಾ ಇದ್ದೀವಿ, ಮುಯ್ಯಿಗೆ ಮುಯ್ಯಿ ಅಷ್ಟೇ ಅನ್ನೋ ಥರದ ದಾಳಿ ಅದು. ಆದರೆ ಇದರಿಂದ ಇಸ್ರೇಲ್ ಕೆರಳಿತು. ಇಸ್ರೇಲಿಗೆ ಒಂದು ವಿಷಯ ಅಲ್ಲಿ ಚೆನ್ನಾಗಿ ಗೊತ್ತಿತ್ತು. ಹಮಾಸ್, ಹೆಜ್ಬುಲ್ಲಾ, ಇಸ್ಲಾಮಿಕ್ ರೆಸಿಸ್ಟೆನ್ಸ್, ಹೌತಿ ಇವುಗಳ ಜೊತೆ ಎಷ್ಟೇ ಹೋರಾಟ ಮಾಡಿದ್ರು ಅದರಿಂದ ದೊಡ್ಡ ಪ್ರಯೋಜನ ಏನಾಗೋದಿಲ್ಲ. ಅವರನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಿಕ್ಕೆ ಸಾಧ್ಯನೂ ಇಲ್ಲ. ಈಗ ನೋಡಿ, ಗಾಜಾ ಅನ್ನೋ ಆ ಚಿಕ್ಕ ಪಟ್ಟಿಯನ್ನು ವಶಪಡಿಸ್ಕೊಳ್ಳೋದಿಕ್ಕೆ, ಅಲ್ಲಿನ ಹಮಾಸನ್ನು ನಾಶ ಮಾಡೋದಿಕ್ಕೆ ಇಸ್ರೇಲ್ 1.5 ವರ್ಷ ನಿರಂತರವಾಗಿ ದಾಳಿ ಮಾಡಿದೆ. ಹಮಾಸ್ ನಾಯಕರನ್ನು ಕೊಂದು ಹಾಕಿದೆ. ಹನ್ಯಾ, ಯಾಹ್ಯಾ ಸಿನ್ವರ್, ಮೊಹಮ್ಮದ್ ಡೈಫ್ ಹೀಗೆ ಸಾಲು ಸಾಲು ನಾಯಕರನ್ನ ಇಸ್ರೇಲ್ ಕೊಂದು ಹಾಕಿದೆ. ಆದರೆ ಹಮಾಸ್ ದಾಳಿಯನ್ನೇನು ನಿಲ್ಲಿಸಿಲ್ಲ. ಅಲ್ಲಿನ ನಾಯಕರು ಸಾವಿಗೀಡಾಗಿದ್ದಾರೆ. ಆದರೆ ಹಮಾಸ್ನ ಕೇಡರ್ ಹಾಗೇ ಇದೆ. ಅವರು ಗೆರಿಲ್ಲಾ ದಾಳಿಗಳನ್ನು ಮಾಡ್ತಲೇ ಇದ್ದಾರೆ. ಗೆಳೆಯರೆ, ಈ ಹಿಂದೆ ಇಸ್ರೇಲ್ ಅರಬ್ ಯುದ್ಧಗಳನ್ನು 6 ದಿನಗಳಲ್ಲಿ 3 ದಿನಗಳಲ್ಲಿ ಗೆದ್ದು ಬಿಡ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಯುದ್ಧ ನಡೀತಾ ಇದ್ದಿದ್ದು ದೇಶಗಳು ಮತ್ತು ಸೇನೆಗಳ ಜೊತೆ. ಆದರೆ ಹಮಾಸ್, ಹೆಜ್ಬುಲ್ಲಾಗಳ ಜೊತೆಗಿನ ಯುದ್ಧ ಹಾಗಲ್ಲ. ಅವರಿಗಂಥ ಯಾವ ಜವಾಬ್ದಾರಿನೂ ಇರೋದಿಲ್ಲ. ನಾಗರಿಕ ವಸತಿಗಳಿಂದ ದಾಳಿ ಮಾಡ್ತಾರೆ, ಗೆರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸ್ತಾರೆ, ಸಣ್ಣ ಸಣ್ಣ ಕಡಿಮೆ ಬೆಲೆಯ ರಾಕೆಟ್ಗಳನ್ನು ಉಡಾಯಿಸ್ತಾರೆ. ಅವುಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಇಸ್ರೇಲ್ ಐರನ್ ಡೋಮ್ ಅನ್ನು ಬಳಸಬೇಕು. ಇದೊಂಥರ $500 ರಾಕೆಟ್ಗೆ 5 ಲಕ್ಷದ ಮಿಸೈಲ್ ಬಳಸಿ ಹೊಡೆದು ಹಾಕೋ ಪರಿಸ್ಥಿತಿ. ಅದರಿಂದ ಇಸ್ರೇಲ್ ಆರ್ಥಿಕವಾಗಿ ದೊಡ್ಡ ನಷ್ಟ ಉಂಟಾಗ್ತಾ ಇದೆ. ಇಸ್ರೇಲ್ ಅನ್ನೋ ಜಗತ್ತಿನ ಅತ್ಯಂತ ಬಲಿಷ್ಠ ದೇಶಕ್ಕೆ ಗಾಜಾ ಪಟ್ಟಿಯನ್ನ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಸ್ರೇಲಿನ ಸುಮಾರು 900 ಸೈನಿಕರು ಆ ಸಂಘರ್ಷದಲ್ಲಿ ಸಾವಿಗೀಡಾಗಿದ್ದಾರೆ. ಹಾಗೆ ಇನ್ನು 90 ಮಂದಿ ಒತ್ತೆಯಾಳುಗಳು ಗಾಜಾದಲ್ಲಿ ಬಂಧನದಲ್ಲೇ ಇದ್ದಾರೆ. ಅವರನ್ನ ಬಿಡಿಸ್ಕೊಳ್ಳೋದಕ್ಕೆ ಈಗ ಸೀಸ್ ಫೈರ್ ಒಪ್ಪಂದಕ್ಕೆ ಬರಲಾಗಿದೆ. ಇಸ್ರೇಲ್ ತಾತ್ಕಾಲಿಕವಾಗಿ ದಾಳಿಯನ್ನ ನಿಲ್ಲಿಸಿದೆ. ಆದ್ರೆ ಗಾಜಾನ ಸ್ಯಾನಿಟೈಸ್ ಮಾಡೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಲ್ಲಿ ಬಿಲಗಳಲ್ಲಿ ಅಡಗಿ ಕೂತು ದಾಳಿ ಮಾಡಿ ಮತ್ತೆ ಬಿಲ ಸೇರೋ ಪಡೆಗಳನ್ನ ನಾಶ ಮಾಡಬೇಕು ಅಂದ್ರೆ ಅವರ ಸಪ್ಲೈ ಚೈನ್ ಅನ್ನು ನಾಶ ಮಾಡಬೇಕು. ಅವರ ಆರ್ಥಿಕ ಶಕ್ತಿಯನ್ನ ಮುಗಿಸಿಬಿಡಬೇಕು. ಆ ಆರ್ಥಿಕ ಶಕ್ತಿ ಮತ್ತು ಸಪ್ಲೈ ಚೈನೇ ಇರಾನ್. ಇರಾನ್ನಲ್ಲಿ ಅಧಿಕಾರ ಪಲ್ಲಟ ಆಗದೇ ಇದ್ರೆ ಹಮಾಸ್, ಹೆಜ್ಬುಲ್ಲಾಗಳನ್ನ, ಹೌತಿಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇರಾನ್ ಅನ್ನ ಮುಗಿಸೋದಕ್ಕೊಂದು ಅವಕಾಶ ಬೇಕು ಅಂತ ಇಸ್ರೇಲ್ ಕಾಯ್ತಾ ಇತ್ತು. ಯಾವಾಗ ಇಲ್ಲಿ ಇರಾನ್ ಅಕ್ಟೋಬರ್ 1ನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ಮಾಡ್ತೋ, ಇನ್ನೇನು ಇಸ್ರೇಲ್ ಇರಾನ್ ಮೇಲೊಂದು ಸಂಪೂರ್ಣ ಯುದ್ಧಕ್ಕೆ ನಿಂತು ಬಿಡುತ್ತೆ ಅನ್ನೋ ವಾತಾವರಣ ಅಲ್ಲಿ ಸೃಷ್ಟಿಯಾಯಿತು. ಇಸ್ರೇಲ್ ಕೂಡ ದಾಳಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತು. ಮಿಸೈಲ್ಗಳು ಸಿದ್ಧ ಆದವು. ಅವುಗಳನ್ನು ದಾಳಿ ಮಾಡಬೇಕಾದ ಜಾಗಕ್ಕೆ ತಗೊಂಡು ಹೋಗಿ ರೆಡಿ ಟು ಲಾಂಚ್ ಅನ್ನೋ ಸ್ಥಿತಿಯಲ್ಲಿ ಇಡಲಾಯಿತು. ಇಸ್ರೇಲ್ ದಾಳಿ ಮಾಡುತ್ತೆ 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 ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಇಸ್ರೇಲ್ ದಾಳಿ ಮಾಡುತ್ತೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಅಷ್ಟೇ ಅಲ್ಲ, ಅವರು ಎಲ್ಲೆಲ್ಲಿ ದಾಳಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಯಾವ್ಯಾವ ಮಿಸೈಲ್ಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ನಮ್ಮ ಇಂಟೆಲಿಜೆನ್ಸು ಎಲ್ಲವನ್ನೂ ಕಲೆಕ್ಟ್ ಮಾಡಿದೆ. ಬರಲಿ ಇಸ್ರೇಲು, ನಾವು ಉತ್ತರ ಕೊಡ್ತೀವಿ ಅಂದುಬಿಡ್ತು ಇರಾನ್.
ಇಲ್ಲಿ ಇರಾನ್ ಕೊಡ್ತಾ ಇದ್ದ ಮಾಹಿತಿಯ ನಿಖರತೆಯನ್ನ ಕಂಡು ಇಸ್ರೇಲ್ ನಿಜಕ್ಕೂ ಬೆಚ್ಚಿಬಿತ್ತು. ಈ ಎಲ್ಲ ಮಾಹಿತಿ ಅವರನ್ನು ತಲುಪಿದ ಹೇಗೆ? ಇದು ಗೊತ್ತಿದ್ದದ್ದು ಇಸ್ರೇಲಿಗೆ ಮತ್ತು ಸದಾ ಇಸ್ರೇಲಿನ ಬೆಂಬಲಕ್ಕೆ ನಿಲ್ಲುವ ಅಮೆರಿಕಾಗೆ. ಇಸ್ರೇಲ್ ತಾನು ಇರಾನ್ ಮೇಲೆ ಮಾಡಲಿರುವ ದಾಳಿಯ ಬಗ್ಗೆ ಅಮೆರಿಕ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿತ್ತು. ಹಾಗೆ ಇಸ್ರೇಲ್ನ ಆಯುಧಗಳ ಡೆಪ್ಲಾಯ್ಮೆಂಟ್ ಬಗ್ಗೆ ಅಮೆರಿಕದ ಬೇಹುಗಾರಿಕಾ ಸ್ಯಾಟಲೈಟ್ಗಳು ಕೂಡ ಒಂದಷ್ಟು ಇಮೇಜ್ಗಳನ್ನು ಕಳುಹಿಸಿಕೊಟ್ಟಿದ್ವು. ಹೀಗೆ ಬೇಹುಗಾರಿಕಾ ಸ್ಯಾಟಲೈಟ್ಗಳು ಕಳುಹಿಸುವ ಡೇಟಾ ನ್ಯಾಷನಲ್ ಜಿಯೋಸ್ಪೇಷಿಯಲ್ ಇಂಟೆಲಿಜೆನ್ಸ್ ಏಜೆನ್ಸಿ NGA ಕೇಂದ್ರಕ್ಕೆ ಬರುತ್ತೆ. ಸೊ ಮಾಹಿತಿ ಇರಾನ್ನ ತಲುಪಿದ್ರೆ ಅದು ಅಲ್ಲಿಂದಲೇ ತಲುಪಿರಬೇಕು ಅನ್ನೋದು ಇಸ್ರೇಲಿಗೆ ಅರ್ಥ ಆಯಿತು. ಅವರು ತಕ್ಷಣ ಅಮೆರಿಕಾದ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಮೆರಿಕ ಈ ಬಗ್ಗೆ ತನಿಖೆಗೆ ಆದೇಶವನ್ನು ಕೊಡ್ತು. ಆಗಲೇ ಈ ಲೀಕ್ ಹಿಂದಿರೋದು ಆಸಿಫ್ ವಿಲಿಯಂ ರೆಹಮಾನ್ ಅನ್ನೋದು ಗೊತ್ತಾಯ್ತು. ಗೆಳೆಯರೆ, ಈತ 2016ರಿಂದ CIA ಕೆಲಸ ಮಾಡ್ತಾನೆ. ನ್ಯಾಷನಲ್ ಜಿಯೋಸ್ಪೇಷಿಯಲ್ ಇಂಟೆಲಿಜೆನ್ಸ್ ಏಜೆನ್ಸಿ ವಿಭಾಗದ ಅನಲಿಸ್ಟ್ ಆಗಿರೋ ರೆಹಮಾನ್ ಸ್ಯಾಟಲೈಟ್ ಇಮೇಜ್ಗಳನ್ನ ಹಾಗೂ ಇನ್ನಿತರ ಕಾನ್ಫಿಡೆನ್ಷಿಯಲ್ ಮಾಹಿತಿಯನ್ನ ಇರಾನಿಗೆ ತಲುಪಿಸುವ ಕೆಲಸವನ್ನ ಮಾಡಿದ್ದ. ಬಹುಶಃ ಇದು ಇರಾನ್ಗೆ ಗೊತ್ತಾದ್ರೆ ಇರಾನ್ ಇಸ್ರೇಲ್ ಮಾಡಲಿರೋ ದಾಳಿಯ ಬಗ್ಗೆ ಎಚ್ಚರಗೊಳ್ಳುತ್ತೆ ಮತ್ತು ಆ ದಾಳಿಯನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಇರಾನ್ಗೆ ಸಾಧ್ಯವಾಗಲಿ ಅನ್ನೋ ಕಾರಣಕ್ಕೆ ರೆಹಮಾನ್ ಇರಾನ್ಗೆ ಸಹಾಯ ಮಾಡಿರಬಹುದು. ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್. ಇಸ್ರೇಲಿಗಳ ವಿರುದ್ಧ ಇಸ್ಲಾಮಿಕ್ ದೇಶಕ್ಕೆ ರೆಹಮಾನ್ ಸಹಾಯ ಅಂತ ನೀವಿದನ್ನು ಅಂದುಕೊಳ್ಳಬಹುದು. ಆದರೆ ಇರಾನ್ ಇಸ್ರೇಲ್ ದಾಳಿಯನ್ನು ಎದುರಿಸುವ ಶಕ್ತಿಯನ್ನು ಹೊಂದಿತ್ತಾ ಇಲ್ವಾ ಗೊತ್ತಿಲ್ಲ. ಅವರಿಗೆ ಯುದ್ಧ ಮಾಡೋ ಮೂಡಿರಲಿಲ್ಲ ಅನ್ನೋದಂತೂ ನಿಜ. ಮತ್ತು ಇರಾನ್ ಇಸ್ರೇಲ್ ಜೊತೆ ಯುದ್ಧಕ್ಕೆ ನಿಂತು ಬಿಟ್ರೆ ಇಡೀ ಮಧ್ಯಪ್ರಾಚ್ಯ ಯುದ್ಧಗ್ರಸ್ತ ಆಗ್ತಾ ಇತ್ತು. ಅಲ್ಲಿ ಇಸ್ರೇಲ್ ಪರ ಅಮೆರಿಕ ಹಾಗೂ UKಗಳು ಬಂದು ನಿಲ್ತಾ ಇದ್ವು. ಇರಾನ್ ಪರ ಸಹಾಯ ಮಾಡೋ ಸ್ಥಿತಿಯಲ್ಲಿ ರಷ್ಯಾ ಇರಲಿಲ್ಲ. ಚೈನಾನ ನಂಬೋದಕ್ಕೆ ಇರಾನ್ ಕೂಡ ಸಿದ್ಧ ಇರಲಿಲ್ಲ. ಹೀಗಾಗಿ ಇರಾನ್ ಇಸ್ರೇಲ್ ದಾಳಿ ಮಾಡೋವರೆಗೆ ತಡಿಲಿಲ್ಲ. ಬದಲಿಗೆ ನೀವು ದಾಳಿ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ದಾಳಿ ಮಾಡ್ತೀರಾ, ಎಷ್ಟು ಆಯುಧಗಳನ್ನು ಜೋಡಿಸಿಟ್ಟಿದ್ದೀರಾ, ಈಗ ಎಲ್ಲ ಮಾಹಿತಿ ನಮ್ಮ ಬಳಿ ಇದೆ ಅಂತ ಡಂಗುರ ಹೊಡೆಯೋದಕ್ಕೆ ಇರಾನ್ ಶುರು ಮಾಡ್ತು. ನಿಜಕ್ಕೂ ಅದು ಇರಾನ್ನ ಬುದ್ಧಿವಂತಿಕೆಯ ನಡೆನೆ. ಯುದ್ಧನೇ ಮಾಡದೆ ಯುದ್ಧ ಗೆದ್ದು ಬಿಡೋ ಯೋಜನೆ ಅದು. ಯಾವಾಗ ಇರಾನ್ ನಿಖರ ಮಾಹಿತಿಯನ್ನು ಹೇಳೋದಕ್ಕೆ ಶುರು ಮಾಡ್ತೋ ಇಸ್ರೇಲ್ ಕೂಡ ಆತಂಕಕ್ಕೆ ಬಿತ್ತು. ಅಕಸ್ಮಾತ್ ತಾನು ವಾಯುದಾಳಿಯನ್ನು ಮಾಡಿ ಇರಾನ್ ಅದನ್ನು ಸಮರ್ಥವಾಗಿ ಎದುರಿಸಿಬಿಟ್ರೆ ತುಂಬಾನೇ ನಷ್ಟಕ್ಕೀಡಾಗಬೇಕಾಗತ್ತೆ ಅಂತ ಭಾವಿಸಿದ ಇಸ್ರೇಲ್ ಇರಾನ್ ಮೇಲಿನ ದಾಳಿಯ ಯೋಜನೆಯನ್ನೇ ಕೈ ಬಿಡಬೇಕಾಗಿ ಬಂತು. ಆದರೂ ಕೂಡ ಸ್ವಲ್ಪ ಹಂಗೆ ಸ್ಯಾಂಪಲ್ ದಾಳಿಗಳನ್ನು ಮಾಡಿ ಇರಾನಿನ ಒಂದಷ್ಟು ಏರ್ ಬೇಸ್ಗಳನ್ನ, ನ್ಯೂಕ್ಲಿಯರ್ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಸುಮ್ಮನಾಯಿತು ಇಸ್ರೇಲ್. ಆದರೆ ಮಾಹಿತಿ ಲೀಕ್ ಆಗಿದ್ದು ಹೇಗೆ? ಇಲ್ಲಿ ಅಮೆರಿಕದ FBI ತನಿಖೆಯನ್ನು ಶುರು ಮಾಡಿತು. ನ್ಯಾಷನಲ್ ಜಿಯೋಸ್ಪೇಷಿಯಲ್ ಇಂಟೆಲಿಜೆನ್ಸ್ ಏಜೆನ್ಸಿ ವಿಭಾಗದ ಅನಲಿಸ್ಟ್ ಆಸಿಫ್ ವಿಲಿಯಂ ಬಂಧನ ಕೂಡ ಆಯಿತು. ಈಗ ಅಮೆರಿಕದ ನ್ಯಾಯಾಲಯ ಅಮೆರಿಕನ್ನರ ನಂಬಿಕೆಗೆ ಧಕ್ಕೆ ತಂದಿದ್ದಕ್ಕೆ, ದೇಶದ್ರೋಹಕ್ಕೆ, ರಹಸ್ಯ ದಾಖಲೆಗಳನ್ನು ಶತ್ರುಗಳಿಗೆ ಕೊಟ್ಟಿದ್ದಕ್ಕೆ ಈ ಆಸಿಫ್ ವಿಲಿಯಂ ರೆಹಮಾನ್ನ ದೋಷಿ ಅಂತ ಪ್ರಕಟಿಸಿದೆ. ಆತನಿಗೆ ಇನ್ನು 3 ತಿಂಗಳಲ್ಲಿ ಶಿಕ್ಷೆ ಕೂಡ ಘೋಷಣೆ ಆಗುತ್ತೆ. ಗೆಳೆಯರೆ, ಬೇಹುಗಾರಿಕಾ ಇಲಾಖೆಗಳಲ್ಲಿ ಡಬಲ್ ಏಜೆಂಟ್ ಕೂತುಬಿಟ್ರೆ ಇಂಥ ಅನಾಹುತಗಳು ನಡೀತಲೇ ಇರುತ್ತವೆ. ಇನ್ನು ಈ ಆಸಿಫ್ ರೆಹಮಾನ್ ಮಾಡಿದ ಕೃತ್ಯ ಇದೆಯಲ್ಲ, ಇದು ಅಮೆರಿಕಾದ ಜನರ ನಂಬಿಕೆಯನ್ನ ಕೆಡಿಸಿರೋದಲ್ಲ. ಅಮೆರಿಕಾದ ಮಿತ್ರ ದೇಶಗಳು ಅಮೆರಿಕಾನ ನಂಬದ ಹಾಗೆ ಮಾಡಿರೋ ಕೃತ್ಯ. ಈ ದ್ರೋಹದ ಕಾರಣದಿಂದ ಇರಾನ್ ಇಸ್ರೇಲ್ ಯುದ್ಧ ತಪ್ಪಿತು ಅನ್ನೋದೇನು ನಿಜ. ಆದ್ರೆ ಆಯಕಟ್ಟಿನ ಜಾಗದಲ್ಲಿ ಕೂತವರೇ ದ್ರೋಹಿಗಳಾಗ್ಬಿಟ್ರೆ ನಾಳೆ ಅಮೆರಿಕಾದ ಅಥವಾ ಬೇರೆ ಯಾವುದೇ ಮಿತ್ರ ದೇಶದ ಮಾಹಿತಿಗಳನ್ನ ಅವರ ಶತ್ರುಗಳಿಗೆ ಇವರು ದಾಟಿಸೋದಿಲ್ಲ ಅಂತ ಯಾವ ಗ್ಯಾರಂಟಿ? ಈ ಅಮೆರಿಕಾನ ನಂಬೋದು ಹೇಗೆ? ಇದು ಗೆಳೆಯರೆ, ಇಸ್ರೇಲ್ನ ರಹಸ್ಯಗಳನ್ನ ಶತ್ರುಗಳಿಗೆ ದಾಟಿಸೋ ಮೂಲಕ ಮಧ್ಯಪ್ರಾಚ್ಯದ ಮಹಾಯುದ್ಧವನ್ನು ತಪ್ಪಿಸಿದ ಅಮೆರಿಕದ CIA ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.